ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಜೀವನದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲವೂ ಇರುತ್ತೆ, ಮನೆ ಇರುತ್ತೆ, ಕೆಲಸ ಇರುತ್ತೆ, ಹಣಕಾಸು ಇರುತ್ತೆ, ಆದರೂ ಏನೋ ಒಂದು ಕೊರಗು ಅಥವಾ ಕೊರತೆ ಅನ್ನೋಂಥದ್ದು ಕಾಡ್ತಾ ಇರುತ್ತೆ. ತುಂಬ ಜನಕ್ಕೆ ಈ ಅನುಭವ. ನಾವೇ ಅಂದ್ಕೊಳ್ತಾ ಇರ್ತೀವಿ, ಮನೆ ಇದೆ, ಮಠ ಇದೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಎಲ್ಲ ಅನುಕೂಲತೆ ಇರುತ್ತೆ, ಆದರೂ ಏನೋ ಒಂದು ಬೇಜಾರು, ಜೀವನ ಬೇಡ ಅನ್ನೋ ಥರನೂ ಇರುತ್ತೆ, ಅವ್ರಿಗೆ ಕೊರತೆಗಳಿರುತ್ತೆ ಅಂತ ಹೇಳ್ಬೋದು. ಸೊ ಅಂಥವ್ರು ಈ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಥವಾ ಈ ಬೇಜಾರಿನಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವ್ರಿಗೆ ಏನು ಹೇಳಬಾರ್ದು, ನೀವೇ ಹೇಳಿದಿರಿ, ಎಲ್ಲ ಇದೆ, ಆದರೆ ಏನೋ ಒಂದು ಮಿಸ್ಸಿಂಗ್ ಅನ್ನೋ ಥರ ಇರುತ್ತೆ. ಏನು ಮಿಸ್ಸಿಂಗ್? ಅವ್ರಿಗೇನು ಮಿಸ್ ಆಗಿರುತ್ತೆ ಅವ್ರಿಗೆ, ಇನ್ನೇನು ಹೇಳೋದು? ಹೆಂಗೆ ತಗೊಳ್ತೀರಿ? ನೀವೇ ಹೇಳ್ತೀರಿ ಎಲ್ಲ ಇದೆ ಅಂತ. ಮನೆ ಇದೆ, ಮಡಿ ಇದೆ, ವಾಹನ ಇದೆ, ಓಡಾಡೋಕ್ಕಿದೆ, ಹಣ ಇದೆ, ಇವ್ರಿಗೆ ಇನ್ನೇನು ಬೇಕಾ? ಕೊರತೆ ಇರೋದು ಹೇಳ ನಾನು. ಪಕ್ಕದ ಮನೆಯವರು ಇವ್ರಿಗಂತೂ ಚೆನ್ನಾಗಿದ್ದಾರೆ, ಅದೇ ಇವ್ರ ಕೊರತೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇವ್ರಿಗೆ ಲೈಫಲ್ಲಿ. ಇವರಷ್ಟು ಬೇರೆ ಏನು ನಾನು ಆ ಪದ ಬಳಸೋದೇ ಬೇಡ ಅಂತ ನೀಚ ನಿಕೃಷ್ಟರು ಇವರು. ಏನೋ ಒಂದು ಮಾತು ಹೇಳ್ತಾನೆ, ಕೊರತೆ ಇದ್ದರೆ ಪರವಾಗಿಲ್ಲ ರೀ, ಎಲ್ಲ ಇದ್ದುಕೊಂಡು ಇನ್ನು ಅದು ಬೇರೆ ಏನು ಏಜ್ ಆಗ್ಬಿಟ್ಟಿರುತ್ತೆ, ಆ ಎಲ್ಲೋ ಇರ್ತಕ್ಕ ಇವ್ರ ಸಂಬಂಧಿಕರು ಚೆನ್ನಾಗಿರಬಾರ್ದು, ಇವ್ರ ಅಕ್ಕಪಕ್ಕದ ಮನೆಯವರು ಚೆನ್ನಾಗಿರಬಾರ್ದು. ಏನು ಬೇಕಿನ್ನು ಇವ್ರಿಗೆ? ಏನು ಬೇಕು ಇವ್ರಿಗೆ ಅಂತಂದರೆ ದೇವರ ನಾಮ ಸ್ಮರಣೆ, ತೀರ್ಥಯಾತ್ರೆಗಳು ಹೋಗಿ ಬರೋವಂಥದ್ದು, ಎಲ್ಲರೂ ಚೆನ್ನಾಗಿರಲಿ ಅಂತ ಪ್ರೇಯರ್ ಮಾಡೋದು ಇದಿರಬೇಕು. ಆದರೂ ನೀವು ಹೇಳಿದಾಗ ಅವ್ರಿಗೆ ಇನ್ನೇನೋ ಕೊರತೆ ಇದೆ, ಎಲ್ಲೋ ಅವನಷ್ಟು ನಾನು ಬೆಳೀಲಿಲ್ಲ ಅನ್ನೋದು, ಅಥವಾ ನಮಗಿಂತಲೂ ಚೆನ್ನಾಗಿ ಬೆಳೆದು ಬಿಟ್ಟನೆ, ಅರೆ ನಾನು 10 ವರ್ಷಗಳು 15 ವರ್ಷಗಳು ದುಡಿದ ಮೇಲೆ ನಾನು ಈ ಹಂತಕ್ಕೆ ಬಂದಿದ್ದು, ಅವನು ಒಂದೇ ವರ್ಷ ನನ್ನ ವೃತ್ತಿನೇ ಮಾಡಿ ಡೆವಲಪ್ಮೆಂಟ್ ಆಗಿಬಿಟ್ಟು ಅನ್ನೋ ಕೊರತೆಯೇ ಇದ್ದರೆ ಏನು ಪ್ರಯೋಜನ ಹೇಳಿ? ಇಂಥವ್ರಿಗೆಲ್ಲ ದೇವರ ನಾಮ ಸ್ಮರಣೆ ಮಾಡಿದರೆ ಮಾತ್ರ ಕೊರಗೋಗುತ್ತೆ. ದಯವಿಟ್ಟು ಡೈವರ್ಷನ್ ತೊಗೊಳ್ಳಿ. ಹಂಗಿದ್ರೆ ಆ ರೀತಿ ಕೊರಗೆ ಮಾತ್ರ ಕೊರಗಬೇಡಿ. ಏನೋ ಒಂದು ಮಾತು ಹೇಳ್ತಾನೆ, ಕೊರತೆಯಿಂದಿದ್ದರೂ ಪರವಾಗಿಲ್ಲ, ಘನತೆಯಿಂದಿರೋ ಅಂತ ಹೇಳ್ತಾನೆ. ಕೊರತೆ ಇದ್ದರೂ ಪರವಾಗಿಲ್ಲ, ಘನತೆಯನ್ನು ಕಾಪಾಡ್ಕೊ ಅಂತ ಹೇಳ್ತಾನೆ. ಅಂತಹ ಘನತೆಯನ್ನು ನೀವು ಕಾಪಾಡ್ಕೊಳ್ಬಿಟ್ಟು ಮತ್ತು ಕೊರಗೋದಾದರೆ ಹೇಗಿರಬೇಕು ಅಂತಂದರೆ, ಇಲ್ಲದವ್ರದ್ದೊಂದು ಕೊರಗಿರುತ್ತೆ, ಅದೊಂದು ರೀತಿಯ ನೋವಾಗಿರುತ್ತೆ. ಎಲ್ಲ ಇದ್ದು ಕೊರಗೋದಾದರೆ ಕಥೆ ಏನು? ಏನೊಂದು ಮಾತು ಹೇಳ್ತೇನಲ್ಲ, ಎಂಥದ್ದು, ಹೂವಿದ್ದರೆ ಸುಗಂಧ, ಹೂವಿದ್ದರೆ ಸುಗಂಧ, ದುಡ್ಡಿದ್ರೆ ಸಂಬಂಧ ಅಂತ. ಹಾಗೇ ಅದನ್ನು ಕೊರಗು ಇದ್ದೇ ಇರುತ್ತೆ, ಅವನಿಗೆ ದುಡ್ಡು ಇರುತ್ತೆ, ಲ್ಯಾವಿಶ್ ಲೈಫ್ ಲೀಡ್ ಮಾಡ್ತಿರ್ತಾನೆ, ಆದರೂ ನಿನ್ನ ಕೊರಗೆ ಎಂಥ ಕಣಪ್ಪ, ಎಂಥದ್ದದು ಅಂಥದ್ದು ಇತ್ತು ಅಂತಂದರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಲೇಬೇಕು. ಚೆನ್ನಾಗಿದ್ದಾರ? ನಮಗೂ ದೇವರು ಕೊಟ್ಟಿದ್ದಾನೆ ಬಿಡು. ನಾನು ಯಾರೋ ಒಂದು ಅಷ್ಟು ಜನ ಮಾತ್ರ ನೋಡಿದ್ದೇನೆ, ಚೆನ್ನಾಗಿದ್ದೀನಿ ಗುರುಗಳೇ, ದೇವ್ರ ರೇಟಿಂಗ್ ಎಲ್ಲರದಲ್ಲೂ ಚೆನ್ನಾಗಿದ್ದಾನೆ, ಏನೂ ತೊಂದರೆ ಇಲ್ಲ, ದೇವರು ನನಗೆ ಹೀಗೆ ಆರೋಗ್ಯ ಕೊಟ್ಟರೆ ಸಾಕು, ದೇವರು ನನಗೆ ಹೀಗೆ ಆರೋಗ್ಯ ಕೊಟ್ಟರೆ ಸಾಕು, ನಾನು ಚೆನ್ನಾಗಿದ್ದೇನೆ ಅನ್ನೋವ್ರನ್ನ ಇನ್ನೂ ಚೆನ್ನಾಗಿರ್ತಾನೆ ದೇವರು. ನೀವು ಕೊರಗ್ತೀರೋ ಮತ್ತೊಂದಲ್ಲಿ ನಿಮ್ಮನ್ನು ಕೊರ ಮಾಡ್ತಾನೆ. ಆ ರೀತಿ ಆಗಲೇಬೇಡಿ ಯಾವುದೇ ಕಾರಣಕ್ಕೂ. ನಮಗೆ ಗೊತ್ತಾಗಲಿಲ್ಲ ಗುರುಗಳೇ, ಏನು ಮಾಡಬೇಕು, ಇನ್ನು ನಮಗೆ ಬೇರೆದು ಏನು ಗೊತ್ತಿಲ್ಲದೆ ಇರೋದ್ರಿಂದ ಈ ರೀತಿ ಕೊರಗ್ತಾ ಇದ್ದೀವಿ. ಅವ್ರು ಚೆನ್ನಾಗಿದ್ದರೆ ಅಸೂಯೆ ಪಡ್ತಾ ಇದ್ದೀವಿ, ಇವ್ರು ಚೆನ್ನಾಗಿದ್ದರೆ ಜಲಸ್ ಫೀಲ್ ಆಗ್ತಿದ್ದೀವಿ, ಮತ್ತೊಂದು ಇನ್ನೊಂದು ಒಟ್ಟಾರೆಯಾಗಿ ಕೊರತೆ ಎದ್ದು ಕಾಣ್ತಾ ಇದೆ ಅಂತಂದರೆ, ನಾವು ಬೇರೆ ಏನಾದರೂ ಮಾಡ್ಕೊಳ್ಬೇಕಂತಂದ್ರೆ ದಯವಿಟ್ಟು ಇವತ್ತೇ ಮಾಡ್ಕೊಳ್ಳಿ, ದಯವಿಟ್ಟು ಈ ದಿನವೇ ಮಾಡ್ಕೊಳ್ಳಿ. ಹರಿನಾಮ ಒಂದೇ ನಿನ್ನನ್ನು ಎಲ್ಲದರಿಂದಲೂ ಪಾರು ಮಾಡುತ್ತದೆ. ಗೊತ್ತಿಲ್ವಲ್ಲ ನೀನು ಬಹುಶಃ ಯಾವ್ದು ಏನೇನು ಮಾಡಿದೆಯೇನೋ ಅಂತ, ಯಾವುದ್ರಲ್ಲಿ ನೀನು ಹೆಚ್ಚಿಗೆ ಮಾಡಿದೆಯೋ, ಯಾವುದ್ರಲ್ಲಿ ಕಡಿಮೆ ಮಾಡಿದೆಯೋ, ಮಾಡಬಾರ್ದು ಏನು ಮಾಡಿದೆಯೋ, ಇದೆಲ್ಲ ಒಂದು ಸರಿದೂಗಿಸಿ ಒಂದು ಲೆಕ್ಕಕ್ಕೆ ತರಬೇಕು ಅಂತಂದರೆ, ಒಂದು ಲೆಕ್ಕ ಚುಕ್ತಾ ಮಾಡಬೇಕಂತ ಕೌಂಟ್ ಮಾಡಬೇಕಲ್ಲ, ಲೆಕ್ಕ ಮಾಡಬೇಕಲ್ಲ, ನೀ ಏನೇನು ಮಾಡಿದೆ, ಎಷ್ಟು ಮಾಡಿದೆಯಾ ಅಂತ. ಅದಕ್ಕೆ ನಿಂದು ಒಳ್ಳೆಯದನ್ನೇ ಒಂದು ಲೆಕ್ಕಕ್ಕೆ ತರಬೇಕು ಅಂತಂದರೆ ಹರಿನಾಮ ಸಂಕೀರ್ತನೆ ನಿನ್ನ ನಾಲಿಗೆಯಲ್ಲಿ ನೆಲೆದಾಡುತ್ತಿರಬೇಕು. ಯಾವಾಗಲೂ ಗೋವಿಂದನ ಭಜನೆ ಒಂದು ನಿನ್ನ ನಾಮ ಸಂಕೀರ್ತನೆ ಆಗಿರಬೇಕು. ಯಾವುದಾದ್ರೂ ಸರಿಯೇ, ಶಿವ ಅಂತೀಯ, ಕೇಶವ ಅಂತೀಯ, ನಾರಾಯಣ ಅಂತೀಯ, ದುರ್ಗೆ ಅಂತೀಯ, ಒಟ್ಟಾರೆ ನೀವು ಸ್ವಲ್ಪ ಡೈವರ್ಸ್ ತಗೋಬೇಕು. ಆಮೇಲೆ ಎಲ್ಲವೂ ಅನುಭವಿಸಾಗಿದೆ ನಿಮಗೆ. ಇನ್ನೇನಿದ್ರೂ ಕ್ಷೇತ್ರಗಳು ನೋಡುವಂಥದ್ದು. ಯಾಕೆ ಈ ಕ್ಷೇತ್ರಗಳನ್ನ ನೋಡಬೇಕು ಅಂತ ಹೇಳ್ತೀನಿ ಅಂತಂದರೆ, ನೀವು ಮಾಡಿರೋಂಥ ಗತಕಾಲದ ಪಾಪಹರಣ ಮಾಡೋದೇ ಈ ಕ್ಷೇತ್ರಗಳು. ನೀವು ಮಾಡಿರತಕ್ಕಂತಹದ್ದು ದುಷ್ಟ ಸಂಪಾದನೆ ಮಾಡಿದರೆ ಎಲ್ಲೋ ಅಂತ ನಿಮಗೆ ಎಕ್ಸ್ಕ್ಯೂಸ್ ಕೊಡಬೇಕು. ಇವನೊಂದು 10 ಜನಕ್ಕೆ ಈಗ ಒಳ್ಳೇದು ಮಾಡ್ತಾಯಿದ್ದಾನೆ, ಅನ್ನದಾನ ಮಾಡ್ತಾಯಿದ್ದಾನೆ, ಕ್ಷೇತ್ರಗಳಿಗೆ ಇಷ್ಟೊಂದು ಉಪಯೋಗ ಆಗ್ತಾಯಿದೆ,
ಅನ್ನೋವಾಗ ನಿಮಗೆ ಎಕ್ಸ್ಕ್ಯೂಸ್ ಕೊಡ್ತಾನೆ. ನೀವು ದುಡ್ದಾಕ್ಬಿಟ್ಟಿದ್ದಾರೆ ಬೇಕಾದಷ್ಟು ನಿಮ್ಮ 3 ಜನ್ಮಗಳಿಗಾಗೋಷ್ಟು, ನಿಮ್ಮ 3 ನಿಮ್ಮ ಕುಟುಂಬಗಳು ಮುಂದಕ್ಕೆ ಹೋಗ್ಬೇಕು ಅಷ್ಟು ಮಾಡಾಕ್ಬಿಟ್ಟಿದ್ದೀರಿ. ನಿಮ್ಮ 3 ವಂಶ ವಾಹಿನಿಗಳು ತಿನ್ನೋಷ್ಟು ಮಾಡಾಕ್ಬಿಟ್ಟಿದ್ದೀರಿ. ಅದು ಹೇಗೆ ಮಾಡಿದ್ರು, ಮೋಸದಿಂದ ಮಾಡಿದ್ರು, ಕಪಟದಿಂದ ಮಾಡಿದ್ರು, ಎಕ್ಸ್ಕ್ಯೂಸೇ ಕೊಡಲ್ಲ. ಅದಕ್ಕೆ ಕೊಡಬೇಕಾ? ತೀರ್ಥಕ್ಷೇತ್ರಗಳು, ಯಾತ್ರಾ ಸ್ಥಳಗಳು ಸುತ್ತುತ್ತಾ ಬನ್ನಿ, ಕೊರಗು ಅನ್ನೋದು ಬಿಟ್ಟು ಅಲ್ಲಿ ನಿಮ್ಮ ಸೇವೆ ಏನಾದ್ರು ಮಾಡ್ತಾ ಬನ್ನಿ. ಒಂದಷ್ಟರ ಮಟ್ಟಿಗೆ ಉದ್ಧಾರವಾಗಲಿಕ್ಕೆ ಸಾಧ್ಯವಿದೆ. ಇದೊಂದು ದೊಡ್ಡ ಸಬ್ಜೆಕ್ಟ್ ಬಿಡಿ. ನಮಗೆ ಇಷ್ಟಕ್ಕೆ ನಾನು ಯಾಕೆ ನಿಲ್ಲಿಸ್ತೀನಿ ಅಂದರೆ ಇಷ್ಟೆಲ್ಲ ತಿಳ್ಕೊಳ್ತೀರಾ ಅಂತ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಲೈಫಲ್ಲಿ ಏನೋ ಒಂದು ಮಿಸ್ಸಿಂಗ್ ಅನ್ನೋ ಅವರಿಗೆ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅವ್ರಿಗೆ ಏನೂ ಬೇಡ ಅಂತ ಪ್ರಾರಂಭದಲ್ಲಿ ಹೇಳಿದ್ರಿ, ಬಟ್ ಆದರೂ ಏನಾದರೂ ಬೇಕು ಅಂತಂದರೆ ಈ ಒಂದು ತೀರ್ಥ ಸ್ಥಳಗಳಿಗೆ ಅವರು ಭೇಟಿ ನೀಡುವಂಥದ್ದು ಭಾಳ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಜೀವನದಲ್ಲಿ ಎಲ್ಲ ಇದೆ, ಏನೋ ಒಂದು ಕೊರತೆ ಇದೆ ಅನ್ನೋರಿಗೆ ಒಂದು ಸರಳ ಪರಿಹಾರನ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಲೈಫಲ್ಲಿ ಕೂಡ ಇದೇ ರೀತಿ ಆಗ್ತಾ ಇದೆ. ಎಲ್ಲವೂ ಇದೆ, ಏನು ಬೇಕೋ, ಮನೆ ಇದೆ, ಮಠ ಇದೆ, ನಮಗೆ ಕೆಲಸ ಇದೆ, ಕೈ ತುಂಬ ಲ್ಯಾವಿಶ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಆದರೂ ಲೈಫಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.